ನಮಸ್ಕಾರ. ಭೂಪಟ ನೋಡುವಾಗ ಸಾಮಾನ್ಯವಾಗಿ ನಮ್ಮ ಕಣ್ಣುಗಳು ಬರೀ ನೆಲದ ಗಡಿಗಳ ಮೇಲೆ ಮಾತ್ರ ಹೋಗುತ್ತೆ ಅಲ್ವಾ? ಹೌದು ಹೌದು ಖಂಡಿತ. ನಾವು ನೀರನ್ನ ಅಷ್ಟು ಗಮನಿಸಲ್ಲ. ಆದ್ರೆ ಇವತ್ತು ಈ ಇಂಟ್ರೆಸ್ಟಿಂಗ್ ಚರ್ಚೆಯಲ್ಲಿ ನಾವು ಸಮುದ್ರದಾಚೆ ಇರುವ ನಮ್ಮ ಸ್ನೇಹಿತರ ಬಗ್ಗೆ ತಿಳ್ಕೊಳ್ಳೋಣ. ಸಮುದ್ರನ ಸುಮ್ಮನೆ ನೀರು ಅಂತ ಅನ್ಕೊಳ್ದೆ ಅದನ್ನ ಒಂದು ದೊಡ್ಡ ಬ್ಲೂ ಹೈವೇ ತರ ಊಹಿಸ್ಕೊಡಿ. ಆ ಬ್ಲೂ ಹೈವೇ ಅಂದ್ರೆ ಒಂದು ನೀಲಿ ಹೆದ್ದಾರಿ. ಇದು ನಮ್ಮನ್ನ ಬೇರೆ ಬೇರೆ ಐಲ್ಯಾಂಡ್ ನೇಷನ್ಸ್ ಜೊತೆ ಹೇಗೆ ಸೇರಿಸುತ್ತೆ ಅನ್ನೋದೇ ಈ ಚರ್ಚೆಯ ಮುಖ್ಯ ಉದ್ದೇಶ. ಕರೆಕ್ಟ್. ನಮ್ಮ ದಕ್ಷಿಣದ ಕಡೆ ನೋಡಿದ್ರೆ ಶ್ರೀಲಂಕಾ ನೋಡಕ್ಕೆ ಒಂದು ಟಿಯರ್ ಡ್ರಾಪ್ ಅಂದ್ರೆ ನೀರಿನ ಹನಿ ತರ ಕಾಣುತ್ತೆ. ನಿಜ. ಆಮೇಲೆ ಮಾಲ್ಡೀವ್ಸ್ ಬಗ್ಗೆ ಹೇಳಬೇಕು ಅಂದ್ರೆ ಅದೊಂದು ಆರ್ಕಿಪೆಲಗೋ. ಆರ್ಕಿಪೆಲಗೋ ಅಂದ್ರೆ ಚಿಕ್ಕ ಚಿಕ್ಕ ದ್ವೀಪಗಳ ಗುಂಪು ಅಲ್ವಾ? ನೋಡಕ್ಕೆ ತುಂಬಾನೇ ಸುಂದರವಾಗಿದೆ. ಹೌದು. ಆದ್ರೆ ಈ ಸುಂದರವಾದ ದ್ವೀಪಗಳಿಗೆ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಶುರುವಾಗಿದೆ. ಅದೇ ಕ್ಲೈಮೇಟ್ ಚೇಂಜ್. ಓಹೋ, ಹೌದಲ್ವಾ? ಭೂಮಿ ಬಿಸಿಯಾಗ್ತಿರೋದ್ರಿಂದ ಮಂಜುಗಡ್ಡೆ ಕರಗಿ ಸೀ ಲೆವೆಲ್ ರೈಸ್ ಆಗ್ತಿದೆ ಅಂತ ಕೇಳಿದ್ದೀನಿ. ಎಕ್ಸಾಕ್ಟ್ಲಿ. ಸಮುದ್ರದ ಮಟ್ಟ ಏರ್ತಾ ಇರೋದ್ರಿಂದ ಆ ಚಿಕ್ಕ ದ್ವೀಪಗಳು ಮುಳುಗುವ ಅಪಾಯ ಇದೆ. ಇದು ಬರೀ ಅವರಿಗಷ್ಟೇ ಅಲ್ಲ, ನಮ್ಮೆಲ್ಲರಿಗೂ ಶೇರ್ಡ್ ಚಾಲೆಂಜಸ್ ಇದು. ಅಂದ್ರೆ ನಾವಿದನ್ನ ಒಟ್ಟಿಗೆ ಎದುರಿಸ್ಬೇಕು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ? ಹೇಳಿ. ಈ ಬ್ಲೂ ಹೈವೇಯಿಂದ ಬರೀ ನೀರ್ ಮಾತ್ರ ಅಲ್ಲ, 100 ವರ್ಷಗಳಿಂದ ವ್ಯಾಪಾರ ಕೂಡ ನಡೀತಾ ಇತ್ತು. ಹೌದು ಹೌದು. ಸ್ಪೈಸ್ ರೂಟ್ಸ್ ಮತ್ತೆ ಸಿಲ್ಕ್ ರೂಟ್ ಮೂಲಕ ಅಲ್ವಾ? ಅದೇ. ನಾವೇನಾದ್ರೂ ಸ್ಕೂಲಲ್ಲಿ ಫ್ರೆಂಡ್ಸ್ ಜೊತೆ ಲಂಚ್ ಬಾಕ್ಸ್ ಶೇರ್ ಮಾಡ್ಕೊಳ್ತೀವಿ ಅಲ್ವಾ? ಅದೇ ಥರ ದೇಶಗಳು ಕೂಡ ಬರೀ ವಸ್ತುಗಳನ್ನಲ್ಲ, ತಮ್ಮ ಕಲ್ಚರನ್ನು ಕೂಡ ಶೇರ್ ಮಾಡ್ಕೊಂಡ್ವು. ಇದನ್ನೇ ಕಲ್ಚರಲ್ ಡಿಫ್ಯೂಷನ್ ಅಂತ ಕರೆಯೋದು. ವ್ಯಾಪಾರಿಗಳು ಬೇರೆ ದೇಶಕ್ಕೆ ಹೋದಾಗ ತಮ್ಮ ಜೊತೆ ಕಲೆ ಮತ್ತೆ ಊಟದ ಪದ್ಧತಿಯನ್ನ ತಗೊಂಡು ಹೋದ್ರು. ಇದು ಎಷ್ಟು ಮಜಾ ಆಗಿದೆ ಅಂದ್ರೆ, ಇಂಡೋನೇಷ್ಯಾದಲ್ಲಿ ಇವತ್ತಿಗೂ ರಾಮಾಯಣದ ಕಥೆಗಳು ತುಂಬಾನೇ ಫೇಮಸ್. ಅಷ್ಟೇ ಅಲ್ಲ, ಅವರ ರಾಷ್ಟ್ರೀಯ ವಿಮಾನಯಾನ ಸಂಸ್ಥೆಗೆ ಅಂದ್ರೆ ಏರ್ಲೈನ್ಸ್ಗೆ ಗರುಡ ಅಂತ ಹೆಸರಿಟ್ಟಿದ್ದಾರೆ. ಇದು ನಮ್ಮ ಕಲ್ಚರಲ್ ಕನೆಕ್ಷನ್ಗೆ ಬೆಸ್ಟ್ ಎಕ್ಸಾಂಪಲ್. ವಾವ್, ನನಗಿದು ಗೊತ್ತೇ ಇರ್ಲಿಲ್ಲ. ಆಮೇಲೆ ನಮ್ಮೆಲ್ಲರ ಫೇವರೆಟ್ ಸಮೋಸ ಕೂಡ ನಮ್ದಲ್ಲ ಅಲ್ವಾ? ಹೌದು, ಅದು ಇರಾನಿಂದ ವ್ಯಾಪಾರಿಗಳ ಮೂಲಕ ಬಂದಿದ್ದು. ಹಾಗೇನೆ ಮೈಗ್ರೇಷನ್ ಮತ್ತೆ ಡಯಾಸ್ಪೊರಾಯಿಂದ ನಮ್ಮವರು ಮಲೇಷ್ಯಾ, ಸಿಂಗಪುರ್ಗೆ ಹೋಗಿ ಸೆಟ್ಲ್ ಆದ್ರು. ಅಂದ್ರೆ ನಮ್ಮ ಕಲ್ಚರ್ನ ಪ್ರಪಂಚದಾದ್ಯಂತ ಹರಡಿದಿದ್ದಾರೆ ಅಂತಾಯ್ತು. ಸರಿ, ಇಷ್ಟೆಲ್ಲ ಕೃಷಿ ಹಂಚ್ಕೊಳ್ಳುವಾಗ ಕಷ್ಟ ಬಂದಾಗ ಸುಮ್ನೆ ಇರ್ತೀವಾ? ಖಂಡಿತ ಇಲ್ಲ. ಸ್ಕೂಲಲ್ಲಿ ಪ್ರಾಜೆಕ್ಟ್ ಮಾಡುವಾಗ ಎಲ್ಲರೂ ಒಟ್ಟಾಗಿ ಕೆಲಸ ಮಾಡೋ ಥರ ದೇಶಗಳು ಕೂಡ ರೀಜನಲ್ ಕೋಪರೇಷನ್ ಮಾಡ್ತವೆ. ಸಾರ್ಕ್ ಅನ್ನೋ ಗ್ರೂಪ್ ಕೂಡ ಇದೇ ಉದ್ದೇಶಕ್ಕೆ ಇರೋದಲ್ವಾ? ಹೌದು. ಆರ್ಥಿಕತೆ ಜೊತೆಗೆ ಕಷ್ಟದ ಸಮಯದಲ್ಲಿ ಸಹಾಯ ಮಾಡೋದು ಇದರ ಮುಖ್ಯ ಕೆಲಸ. ಉದಾಹರಣೆಗೆ 2004ರಲ್ಲಿ ಸುನಾಮಿ ಬಂದಾಗ ಇಂಡಿಯಾ ಫಸ್ಟ್ ರೆಸ್ಪಾಂಡರ್ ಆಗಿ ಕೆಲಸ ಮಾಡಿತು. ಓ, ಅಂದ್ರೆ ನಮಗೂ ಪೆಟ್ಟಾದ್ರೂ ನಾವು ಪಕ್ಕದ ದೇಶಗಳಿಗೆ ಬೇಗ ಡಿಸಾಸ್ಟರ್ ರಿಲೀಫ್ ಕೊಟ್ವಿ ಅಲ್ವಾ? ಎಕ್ಸಾಕ್ಟ್ಲಿ. ಮೆಡಿಸಿನ್ ಮತ್ತೆ ಊಟ ಎಲ್ಲ ಬೇಗ ಕಳಿಸ್ಕೊಟ್ರು. ಆಮೇಲೆ ಈಗಂತೂ ನಮ್ಮತ್ರ ಅರ್ಲಿ ವಾರ್ನಿಂಗ್ ಸಿಸ್ಟಮ್ಸ್ ಕೂಡ ಇದೆ. ಅಂದ್ರೆ ಚಂಡಮಾರುತ ಬರೋದು ಮೊದಲೇ ಗೊತ್ತಾಗುವ ಟೆಕ್ನಾಲಜಿ. ಇದರಿಂದ ಎಷ್ಟೋ ಜನರ ಪ್ರಾಣ ಉಳಿಸ್ಬೋದು. ಕರೆಕ್ಟ್. ಮತ್ತೆ ಸಸ್ಟೇನಬಿಲಿಟಿಗಾಗಿ ನಾವು ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಮೂಲಕ ಸೌರಶಕ್ತಿ ಅಂದ್ರೆ ಸೂರ್ಯನ ಬೆಳಕನ್ನ ಬಳಸ್ಕೊಳ್ಳುವ ಪ್ರಯತ್ನ ಕೂಡ ಮಾಡ್ತಿದ್ದೀವಿ. ಇದನ್ನೆಲ್ಲ ಕೇಳಿದ್ರೆ ಸಮುದ್ರ ನಮ್ಮನ್ನ ಬೇರೆ ಮಾಡಿಲ್ಲ, ಬದಲಾಗಿ ನಮ್ಮನ್ನ ಒಗ್ಗೂಡಿಸ್ತಿದೆ ಅನ್ಸತ್ತೆ. ಹೌದು. ಪೀಪಲ್ ಟು ಪೀಪಲ್ ಟೈಸ್ ಮತ್ತೆ ಗ್ಲೋಬಲೈಸೇಷನ್ ನಮ್ಮೆಲ್ಲರನ್ನೂ ಭೂಪಟದ ಗೆರೆಗಳನ್ನ ಮೀರಿ ಒಂದು ದೊಡ್ಡ ಫ್ಯಾಮಿಲಿ ತರ ಮಾಡಿದೆ. ಖಂಡಿತ. ಸೊ ಮುಂದಿನ ಬಾರಿ ಬಿಸಿ ಬಿಸಿ ಸಮೋಸ ತಿನ್ನುವಾಗ ಅಥವಾ ರಾಮಾಯಣದ ಕಥೆ ಕೇಳುವಾಗ ನಾವು ಸಮುದ್ರದಾಚೆಗಿನ ಎಷ್ಟೋ ದೇಶಗಳ ಜೊತೆ ಹೇಗೆ ಕನೆಕ್ಟ್ ಆಗಿದ್ದೀವಿ ಅಂತ ಯೋಚನೆ ಮಾಡಿ.